ಸಾಕಷ್ಟು ಕುತೂಹಲ ಕೆರಳಿಸಿದಂತಹ ಮುರುಘಾಶ್ರೀ ಪ್ರಕರಣದಲ್ಲಿ ಮುರುಘಾಶ್ರೀಯ ನಿರ್ದೋಷಿ ಅನ್ನೋ ನ್ಯಾಯಾಲಯ ತೀರ್ಪು ನೀಡಿದೆ. ಈ ಬಗ್ಗೆ ಮಾತಾಡಲಿಕ್ಕೆ ಮಕ್ಕಳ ಪರ ಹೋರಾಟ ಮಾಡಿದಂತಹ ಸ್ಟ್ಯಾನ್ಲಿ ಅವರು ನಮ್ಮ ಜೊತೆಗಿದ್ದಾರೆ. ಸರ್, ಆ ತೀರ್ಪು ಹೊರಬಿದ್ದಿದೆ, ತಮ್ಮ ಮೊದಲ ಪ್ರತಿಕ್ರಿಯೆ. ಈ ಒಂದು ತೀರ್ಪನ್ನು ನಾವು ಕಾನೂನಿನಿಂದ ಬಂಧಿತರಾಗಿರುವಂಥ ನಮ್ಮಂಥವ್ರನ್ನು ಅಂದರೆ ಲಾ ಬೌಂಡೆಡ್ ಪರ್ಸನ್ಸ್ ಆಗಿ ಇದನ್ನು ಸ್ವೀಕಾರ ಮಾಡಲೇಬೇಕು ಗೌರವಯುತವಾಗಿ. ಆದರೆ ಇದನ್ನು ಪ್ರಶ್ನಿಸುವಂಥ ಕೆಲಸವನ್ನು ಕೂಡ ನಾವು ಮೇಲ್ಮಟ್ಟದ ಉಚ್ಚ ನ್ಯಾಯಾಲಯದಲ್ಲಿ ಮಾಡಬೇಕಾಗತ್ತೆ ಮಕ್ಕಳಿಗಾಗಿ. ಇದರಲ್ಲಿ ವೈಯಕ್ತಿಕವಾದಂಥದ್ದು ಯಾವುದು ಹೋರಾಟಗಳಿಲ್ಲ. ಮಕ್ಕಳ ಪರವಾಗಿ ಕೆಲಸ ಮಾಡ್ತಾ ಬರೋದರಿಂದ, ಮಕ್ಕಳಿಗೆ ನಾವು ಆನ್ಸರಬಲ್ ಆಗಿರೋದ್ರಿಂದ ಅವರ ಪರವಾಗಿ ನಾವು ಇದನ್ನು ಉಚ್ಚ ನ್ಯಾಯಾಲಯದ ಗಮನಕ್ಕೆ ತರುವಂಥ ಕೆಲಸವನ್ನು ಮಾಡಬೇಕಾಗುತ್ತೆ. ಯಾವ ಕಾರಣದಿಂದ ಈ ರೀತಿ ತೀರ್ಪು ಬಂದಿದೆ ಅಂತ ತಮಗನ್ಸುತ್ತೆ? ನಮ್ಮ ವ್ಯವಸ್ಥೆ ಮಕ್ಕಳ ಪರವಾಗಿ ಕೆಲಸ ಮಾಡಬೇಕಾದಂಥ ಒಂದು ವ್ಯವಸ್ಥೆ ಎಸಗಿರುವಂತಹ ಲೋಪದೋಷಗಳು, ಮಕ್ಕಳಿಗೆ ಸರಿಯಾದ ರೀತಿಯ ನೈತಿಕ ಸ್ಥೈರ್ಯವನ್ನು ಒದಗಿಸಿಕೊಡಬೇಕಾದಂತಹ ಕೆಲಸ ಮಾಡ್ದೇ ಕೆಲವೊಂದು ಲೋಪದೋಷಗಳನ್ನ ಎಸಗುತ್ತಾ ಬಂದಿರುವಂಥದ್ದು ಸ್ಪಷ್ಟ. ಅದು ನೀವು ಕೂಡ ಅವತ್ತು ಎರಡು ವರ್ಷಗಳ ಹಿಂದೆ ದಾಖಲಿಸಿದ್ದೀರಿ, ಮೀಡಿಯಾದಲ್ಲೂ ಕೂಡ ಬಂದಿರುವಂಥದ್ದು. ಇವೆಲ್ಲವೂ ಕೂಡ ವರದಾನ ಆಗುತ್ತೆ. ಒಂದು ಯಥಾಸ್ಥಿತಿ ವಾದವನ್ನು ಎತ್ತಿ ಹಿಡಿಯುವಂತಹ ಕೆಲಸ ನಮ್ಮ ಸಮಾಜದಲ್ಲಿ ನಡೀತಾನೇ ಇರುತ್ತೆ. ದಟ್ ಈಸ್ ವೆರಿ ಅನ್ಫಾರ್ಚುನೇಟ್. ತನಿಖಾ ಹಂತದಲ್ಲಿ ಲೋಪದೋಷಗಳಾಗಿರುವಂಥದ್ದು ಅಥವಾ ಹೇಗೆ, ಮತ್ತು ಅದನ್ನು ಪಟ್ಟಿ ಮಾಡೋದಾದರೆ? ಅದೇ ತನಿಖಾ ಹಂತದಲ್ಲಿ ಲೋಪದೋಷಗಳು ಏನೇನು ಮಾಡಿರ್ತಾರೆ ಅದು ಭಾಳಷ್ಟು ಆಗಿದೆ. ಅಂದರೆ ಈಗ ಮೊದಲಿಗೆ ಈ ಮಕ್ಕಳು FIR ಮಾಡಿಸ್ಲಿಕ್ಕೆ ಇಲ್ಲಿ ಬಂದಿದ್ದನ್ನೇ ಪ್ರಶ್ನಿಸ್ತಾ ಕೂತಿರ್ತಾರೆ. ಅದು ಪ್ರಶ್ನಿಸುವಂಥ ಅಗತ್ಯ ಇರಲಿಲ್ಲ. 0 FIR ಎಲ್ಲಿ ಬೇಕಾದರೂ ಹಾಕ್ಬೋದಲ್ವ, ಅದನ್ನು ಹಾಕಿಸ್ಬೇಡಿ ಅಂತ ಹೇಳಲಿಕ್ಕೆ ಒಂದು ವ್ಯವಸ್ಥೆ ಕೆಲಸ ಮಾಡಿದೆ. ತಡರಾತ್ರಿ ಇಲ್ಲಿ ಕೊನೆಗೆ ನಾವು ನಿಂತ್ಕೊಂಡಿದ್ದರಿಂದ ಅದು FIR ಆಗುತ್ತೆ. FIR ಆದ ತಕ್ಷಣ ನೀವು ಮಗುವನ್ನು ಅವತ್ತು ಇಲ್ಲಿ ಮಲಗಿಸ್ಬೋದಿತ್ತಲ್ಲ, ಮಕ್ಕಳನ್ನು ಮೈಸೂರಿನಲ್ಲೇ ಇಲ್ಲೆಲ್ಲಿ ಮಲಗಿಸಿ, ಅವ್ರಿಗೇನು ರೆಸ್ಟೇ ಇಲ್ಲ. ಮೈಸೂರಿನಲ್ಲಿ ಅವರು 0 FIR ಆದ ತಕ್ಷಣ ಇಲ್ಲ ನೀವು ಈಗಲೇ ಚಿತ್ರದುರ್ಗಕ್ಕೆ ಹೋಗಬೇಕು ಅಂತ ಓಡಿಸ್ಬಿಡ್ತಾರೆ. ಇಟ್ ಈಸ್ ಅಗೇನ್ಸ್ಟ್ ದ ಚಿಲ್ಡ್ರನ್ಸ್ ಇಂಟ್ರೆಸ್ಟ್. ಮಕ್ಕಳ ಹಿತಾಸಕ್ತಿ ವಿರುದ್ಧವಾಗಿ ಇವರು ಅವತ್ತು ರಾತ್ರಿ ನಡರಾತ್ರಿಯಲ್ಲೇ ಅವ್ರನ್ನ ಚಿತ್ರದುರ್ಗಕ್ಕೆ ಕಳಿಸ್ತಾರೆ. 5-5:30 ಗಂಟೆ ಅವರು ಜರ್ನಿ ಮಾಡ್ಕೊಂಡು ಹೋದರೆ ಮಳೆಯಲ್ಲಿ ಅಲ್ಲಿ ಅವರನ್ನು ಒಳಗಾಕ್ಕೊಂಡು ಅವ್ರ ಜೊತೆಲಿ ಇದ್ದಂತಹ ಯಾರೋ ಅವರಿಗೆ ಸಪೋರ್ಟ್ ಪರ್ಸನ್ ಅಂತ ಒಬ್ಬರು ಕೌನ್ಸಿಲರ್ ಯಾರು ಹೋಗ್ತಾರೆ, ಅವರನ್ನು ಹೊರಗಡೆ ನಿಲ್ಲಿಸ್ತಾರೆ. ಇದು ಸರಿಯಾದ ವ್ಯವಸ್ಥೆಯ? ಮಕ್ಕಳ ಜೊತೆಯಲ್ಲಿ ಯಾರೂ ಇರ್ಕೊಡ್ತು ಅಂತ ಹೇಳ್ತಾರೆ ಆ CWC ಅವರು ಅದನ್ನು ಎಷ್ಟು ಪರ್ಸ್ನಲ್ಲಾಗಿ ತೊಗೊಂಡ್ಬಿಟ್ಟಿರ್ತಾರೆ ಅಂತಂದರೆ, ಮಾರನೇ ದಿವಸನೇ 90ಕ್ಕೂ ಹೆಚ್ಚು ಮಕ್ಕಳ ಒಂದು ಕೌನ್ಸಿಲಿಂಗನ್ನು ಒಂದು CWC ಒಂದೇ ದಿವಸದಲ್ಲಿ ಮಾಡಿ ಮುಗಿಸ್ತಾರಪ್ಪ. ಆ CWC ಅಧ್ಯಕ್ಷ ಏಕಕಾಲದಲ್ಲಿ ಅವನು ದೇವರೇ ಆಗಿದ್ದಾನೆ ಕಾಣುತ್ತೆ. ಯಾಕೆ ಅಂತಂದರೆ ಅಲ್ಲೆಲ್ಲೋ ಉಪನ್ಯಾಸಕನೂ ಆಗಿದ್ದಾನೆ, ಇಲ್ಲಿ ನಿಂತಾರೆ ಅವನು CWC ಅಧ್ಯಕ್ಷ. ಎರಡು ಕಡೆಯೂ ಸಿಗ್ನೇಚರ್ ಆಗ್ತಾ ಬರ್ತಿದ್ದಾನೆ. ಎಲ್ಲಿ ಕಾಲೇಜಲ್ಲೂ ಸಿಗ್ನೇಚರ್ ಆಗ್ತಾರೆ, CWCಲೂ ಸಿಗ್ನೇಚರ್ ಆಗ್ತಾರೆ. ಇದನ್ನು ನಾವು RTI ಹಾಕಿ ತೆಗೆದಿದ್ದೀವಿ. ಇವೆಲ್ಲವೂ ಕೂಡ ಈಗ ನಾವು ಹೈಕೋರ್ಟ್ನಲ್ಲಿ ಇಡಲೇಬೇಕಾಗತ್ತೆ ಇವೆಲ್ಲ.